ಇದನ್ನು ಸರಿಯಾಗಿ ಹಚ್ಕೊಂಡು ಸರಿಯಾಗಿ ತಿಳ್ಕೊಂಡು ಮಾಡಿರಿ. ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ. ಇದನ್ನು ಹೆಂಗೆ ಈಸಿ ರೀತಿ ಒಳಗೆ ಮಾಡ್ಬೇಕು ಅನ್ನೋದು ನಾ ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಈಗ ಮಾಡೋದಾದ್ಮೇಲೆ ವಿಡಿಯೋ ಆನ್ ಮಾಡಿರಿ. 75ನೇ ಗಣಿತದು ಸರಿಯಾಗಿ ಇಲ್ಲಿ ಹಚ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ. ಚೆಂದಂಗೆ ಹಚ್ಕೋರಿ. ಭಾಳ ಅಂದ್ರೆ ಭಾಳ ಸರಳದ ಇದು, ತಿಳಿತಲ್ಲ? ನೋಡ್ರಿ ಮಾಡಿರಿ. ಮಾಡೋದಾದ್ರಿಂದ ನಾ ತಿಳಿಸ್ತೀನಿ. ಓಕೆ, ಎಲ್ಲರದು ಆಯ್ತಾ? ವಿಡಿಯೋ ಆನ್ ಮಾಡಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈ ಗಣಿತಗಳನ್ನು ಭಾಳ ನಮೂನಿ ಮಾಡ್ಬೋದು ನಾವು. ಎಷ್ಟು ನಮೂನಿ ಮಾಡೋದು ಅದನ್ನು ತೋರಿಸ್ತದೆ ನಿಮಗೆ. ಲಕ್ಷ ಕೊಟ್ಟು ನೋಡ್ರಿ. ಒಂದನೇ ರೀತಿ ಒಳಗೆ ನಿಮಗೆ ನಾ ರೀತಿ ಪ್ರಕಾರ ಗಣಿತ ತಿಳಿಸ್ತಾನು ನೋಡ್ರಿ. ಇದನ್ನ 80% ಮಧ್ಯಾಂತರ ಚಿಹ್ನೆ ಪ್ಲಸ್, ಆಮೇಲೆ ಮುಂದೆ ಏನದ 20 25 ಇದಂತೂ ಗೊತ್ತಾಗ. ಇದನ್ನ ಸರಳ ರೀತಿ ಒಳಗೆ ಹೆಂಗೆ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಈ ಅಂದ್ರೆ ಏನು ತಿಳ್ಕೊಬೇಕು? ಗುಂಡ್ಲೆ ತಿಳ್ಕೊರಿ. 80 ಗುಂಡ್ಲೆ 25. ಈ 100ನ್ನ ತಾಳಗಿಡ್ರಿ. ಈ 100 ತಾಳಗಿಡ್ರಿ. ಪ್ಲಸ್ ಹಾಕ್ರಿ. 20 ಇಡ್ರಿ. ಗುಂಡ್ಲೆ ಹಾಕ್ರಿ. 25 ಇಡ್ರಿ. ತಳಗ 100 ಇಡ್ರಿ. ತಿಳಿತಲ್ಲ? ಎಷ್ಟು ಸರಳ ಅದ ನೋಡಿ. ಈಗ ಇದಕ್ಕೆ ಗುಣಾಕಾರ ಮಾಡಬೇಕು. ಇದಕ್ಕೆ ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಅಂದರೆ ಇದಕ್ಕೆ ಹೋಗಬಾರ್ದು. ಯಾಕಂದ್ರೆ ಮಧ್ಯಾಂತರ ಚಿಹ್ನೆ ಅನ್ನೋದ ಪ್ಲಸ್ ಅದ. ಇದರ ಉತ್ತರ ತಳಗ, ಇದರ ಉತ್ತರ ತಳಗ. ಈಗ ನೋಡಿ 25 ಒಂದಲೇ 25 4 4 ಒಂದಲೇ 4 20. ಇದರ ಉತ್ತರ ಎಷ್ಟು ಬಂತು? 20 ಬಂತು. ಇದರ ಉತ್ತರ 20 ಬಂತು. ಇದರ ಮುಂದೆ ಪ್ಲಸ್ ಅದ, ಇದನ್ನ ಇಟ್ಕೋರಿ. ಇದರ ಉತ್ತರ ನೋಡಿ 20 ಒಂದಲೇ 25, 5 ಒಂದಲೇ 5 5. ಇದರ ಉತ್ತರ ಎಷ್ಟು ಬಂತು? 5 ಬಂತು. ಇದನ್ನ ಇಲ್ಲಿ ಇಡ್ರಿ. 20ರಾಗ 5 ಕೂಡಿಸಿದ್ರೆ ಎಷ್ಟು ಆಯ್ತು? 25 ಆಯ್ತು. ಉತ್ತರ ಸಂಖ್ಯೆ ಎಷ್ಟು? ಇದರ ಉತ್ತರ ಇಲ್ಲಿ 20 ಬಂದದ. ಇದರ ಉತ್ತರ ಏನು ಬಂದದ? 5 ಬಂದದ. ಆ 5 ಇಲ್ಲಿ ಇಟ್ಟಾಗ 20 ಪ್ಲಸ್ 5 25 ಆಯ್ತು. ಉತ್ತರ ಸಂಖ್ಯೆ 25 ಎಲ್ಲದ ನೋಡ್ರಿ? ಎ. ತಿಳಿದಲ್ಲ? ಆಮೇಲೆ ಇನ್ನೊಂದು ಸರಳ ಅತಿ ರೀತಿ ಭಾರಿ ಸರಳದ ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದು ರೀತಿ ಒಳಗೆ ಕಲಿಸ್ತಾನು. 80 ಗುಂಡ್ಲೆ 25 ಡಿವೈಡೆಡ್ ಬೈ 100 ಪ್ಲಸ್ 20 ಗುಂಡ್ಲೆ 25 ಡಿವೈಡೆಡ್ ಬೈ 100. 25 ಎಂಟ್ಲೆ 200, 25 ಎಂಟ್ಲೆ 200. ಇದರದೊಂದು 0 ಇಲ್ಲಿ ಇಡ್ರಿ. ಡಿವೈಡೆಡ್ ಬೈ 100 ಪ್ಲಸ್ 25 ಎರಡ್ಲೆ 50, 500 ತಳಗ 100. ಛೇದಗಳು ಸಮನಾಗಿದೆ, ಮ್ಯಾಲಿಂದ ಅಷ್ಟೇ ಕೂಡಿಸಿಬಿಡ್ರಿ. 2500 ಛೇದಗಳ ಸಮನಾಗಿದೆ. ಒಂದೇ 100 ಇಟ್ಕೊಂಡು ಬಿಡ್ರಿ. ಇವೆರಡು 0 ತೆಗೆದು ಬಿಡ್ರಿ. ಉತ್ತರ ಎಷ್ಟು ಬಂತು ನೋಡ್ರಿ? 25 ಬಂತು. ಉತ್ತರ ಸಂಖ್ಯೆ ಎ. ನೀವು ಈ ರೀತಿನೂ ಮಾಡ್ಬೋದು. ನಾ ಹೇಳೇನಲ್ಲ, ಗಣಿತ ಅಂದ್ರೆ ಇಟ್ಟಿದ್ದಂಗೆ ಪುರಿ ಮಾಡ್ಕೊಳ್ತೇನ್ರಿ, ಚಪಾತಿ ಮಾಡ್ಕೊಳ್ತೇನ್ರಿ, ಹೋಳಿಗೆ ಮಾಡ್ಕೊಳ್ತೇನ್ರಿ. ಗಣಿತ ಯಾವ ಬೇಕಾದ ರೀತಿ ಒಳಗೆ ಗಣಿತಗಳನ್ನು ನಾವು ಮಾಡ್ಬೋದು. 108 ಒಂದು ಊರಿಗೆ 108 ದಾರಿ ಅಂತ ಇರ್ತಾರಲ್ಲ, ಹಂಗೆ ಗಣಿತನ ನಾನಾ ರೀತಿ ಒಳಗೆ ನಾವು ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ತೋರಿಸಿ ನೋಡ್ರಿ. ಈಗ ಸರಿಯಾಗಿ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ನಾನು ನಿಮಗೆ ನೋಡಿ ಅದು ಸರಳವ ನೋಡ್ರಿ ಗಣಿತಗಳು. ಬೇಕಾದ್ರೆ ಈ ರೀತಿ ಮಾಡ್ರಿ, ಬೇಕಾದ್ರೆ ಈ ರೀತಿ ಮಾಡ್ರಿ. ಎರಡೂ ಅಂತೆ. ಯಾವ್ದು ನಿಮಗೆ ಸರಳ ಅನ್ನಿಸ್ತದ ಆ ರೀತಿ ನೆನ್ಪಿಟ್ಕೋರಿ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ನೋಡ್ರಿ ಹಿಂಗೆ 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 ಇದನ್ನು ಮಾಡೋದ್ರಿಂದ 80 ಅಂದ್ರೆ ಗುಂಡ್ಲೆ 25 ತಳಗ 100 ಇಡ್ರಿ. ಕನಿಷ್ಠ ರೂಪಕ್ಕೆ ತೊಗೊಂಡ್ರಿ. 25 ಒಂದ್ಲೆ 25 4 4 ಇದರ ಉತ್ತರ 20 ಬಂತು.
21 25 5 1 5 5 ಅದರ ಉತ್ತರ 5 ಬಂತು. 21 5 25 ಆಯ್ತು. ಹಿಂಗೆ ಮಾಡ್ಬೋದು. ಬೇಡ ಮ್ಯಾಲಿನ ಪದ ಹಿಂಗೆ ಹಚ್ಕೊಂಡು ಹೆಂಗಂದ್ರೆ ಈ 80% 25 ಹಿಂಗೆ ಹಚ್ಕೊಂಡು ಮ್ಯಾಲಿನ ಪದ ಗುಣಾಕಾರ ಮಾಡಿದರೆ 2000 ಆಯ್ತು. ಪ್ಲಸ್ ಹಾಕ್ರಿ. 20ಕ್ಕೆ 25 500 ಆಯ್ತು. ತಳಗ 100 ಇಲ್ಲೂ 100 ಆಯ್ತು. ಛೇದಗಳು ಸಮನಾಗಿದ್ದಾಗ ಮ್ಯಾಲಿಂದ ಕೂಡಿಸಿ ಒಂದೇ ಛೇದ ಇಟ್ಕೊಂಡು ಬಿಡ್ರಿ, 2 0 ತೆಗೆದ್ಬಿಡ್ರಿ, ಉತ್ತರ ಬಂದ್ಬಿಡುತ್ತೆ. ತಿಳಿದ ಇಂಥ ಗಣಿತಗಳನ್ನು ನಿಮಗೆ ನಾ ಭಾಳ ಹಾಕೇನೆ. NCB 1 ಸುಮಾರಾಗಿ ಭಾಳ ಜನ ನೋಡ್ಲಿಕ್ಕತ್ತಾರ. ಎಲ್ಲದ NCB ಅಂದರೆ ಪ್ಲೇ ಲಿಸ್ಟ್. ವಿಡಿಯೋ ನಂದು ಯೂಟ್ಯೂಬ್ ತೆಗಿತೇನೆ. ಯೂಟ್ಯೂಬ್ ತೆಗೆದ ತಕ್ಷಣ ನನ್ನ ಎಲ್ಲ ಒಂದು 3000 ವಿಡಿಯೋ ಬರ್ತಾವೆ. ಅವುಗಳನ್ನೆಲ್ಲ ಹಿಂಗೆ ಮೇಲೆ ಸರ್ಸೋ ಹೋಗೋದು ಬೇಡ. ನೀವು ಯಾವ ಅಭ್ಯಾಸ ಬೇಕು ಪ್ಲೇ ಲಿಸ್ಟ್ನ್ಯಾಗ ನೀವು ಓಪನ್ ಮಾಡಿಬಿಡ್ರಿ. ಮೇಲೆ ಪ್ಲೇ ಲಿಸ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ರಮಬದ್ಧವಾಗಿ ನಿಮಗೆಲ್ಲ ಗಣಿತಗಳು ನವೋದಯ ಪೇಪರ್ಗಳು ಬರ್ತಾವ. ಅನುಕ್ರಮ ನಂಬರ್ ಅಭ್ಯಾಸ ಬರ್ತದೆ. ವರ್ಷದಾಗ ಸುಮಾರಾಗಿ 50-60 ಗಣಿತ ಇರ್ತಾವ. ಅಷ್ಟು ನೀವು ಕಲ್ತು ಬಿಟ್ರೆ ಅಂದ್ರೆ ನಿಮ್ಮನ್ನು ಕೈ ಹಿಡಿಯೋರೇ ಯಾರೂ ಇಲ್ಲ. ಮುಂದೆ ನಿಮಗೆ ಮುಂದಿನ ವರ್ಷದಿಂದ ಹೆಂಗೆ ನೀವು ಅಭ್ಯಾಸ ಮಾಡಬೇಕು ಅನ್ನೋದು ವಿಡಿಯೋ ಬಂದ್ಬಿಡ್ತಾವೆ. ಅವಾಗ ಹಿಂಗೆ ನಾವು ವಿಡಿಯೋ ಹಾಕೋದು ಬೇಕಂದ್ರೆ ನಮಗೆ ಇಂಟ್ರೆಸ್ಟ್ ಇದೆ, ನಾವು ಆಯ್ಕೆ ಮಾಡಿಕಿಸಿ ನಿಮ್ಗೆ ಅತಿ ಬೇಕಾದದ್ದು ಬೇಸಿಕ್ ಅಭ್ಯಾಸಗಳನ್ನು ತೆಗೆದಾಗ್ತದೆ. ಈಗ ನವೋದಯ ಪೇಪರ್ಗಳನ್ನು ಬಿಡಿಸ್ಲಿಕ್ಕತ್ತದ. ನವೋದಯ ಪೇಪರ್ ಅದರಿಂದ ಆ ಕಾರ್ಯಕ್ರಮ ಚಾಲು ಮಾಡ್ತದೆ. ಅದನ್ನೆಲ್ಲ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ ನೀವು. ಸಂಖ್ಯೆಗಳಲ್ಲಿ ಬರಲಿ, ಅಂಕೆಗಳಲ್ಲಿ ಬರೀ, ಏರಿಕೆ ಕ್ರಮದಾಗ, ಇಳಿಕೆ ಕ್ರಮದಾಗ, ದಶಮಾಂಶದಾಗ, ಭಿನ್ನ ರಾಶಿ ಒಳಗೆ, ಪೂರ್ಣ ಸಂಖ್ಯೆದಾಗ ಎಲ್ಲ ನಮೂನಿ ಬಂದಿರ್ತಾವೆ ಗಣಿತಗಳು. ಅದಕ್ಕೆ NCB ಅಂತಂದು ಹೆಸರದ 15 ಅನುಕ್ರಮ ನಂಬರ್ ಅದ. ಅದನ್ನು ಅಭ್ಯಾಸ ಮಾಡಿರಿ. ಈ ಗಣಿತಗಳನ್ನ ನಾವು ಹೆಂಗೆ ತಿಳಿಸಿವು ಅನ್ನೋದು ನೀವು ನೆನಪಿಟ್ಕೊಂಡು ಪದೇ ವಿಡಿಯೋದೊಳಗೆ ನೋಡ್ರಿ. ನೀವು ಎಷ್ಟು ಗಣಿತಗಳು ಈಸಿ ಬರ್ತಾವ ಅನ್ನೋದು ತಿಳ್ಕೊಂಡು ಈ ಶೇಕಡಾ ಚಿಹ್ನೆ ಯಾವಾಗಲಾದರೂ ಇದ್ರದ್ದು ತಳಗಿಡೋದನ್ನ ನೆನಪಿಟ್ಕೊಳ್ರಿ. ಇದ್ರದ್ದು ನೋಡಿ, ಇದನ್ನು ತಳಗೆ ಇಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಗಣಿತ ಇನ್ನು ಶಾರ್ಟ್ಕಟ್ ಮೆಥಡ್ದೊಳಗೆ ಮಾಡ್ಲಿಕ್ಕೆ ಬರ್ತದೆ. ಏನು ಭಾಳ ಬಿರಿ ಇಲ್ಲ. ಭಾಳ ನಮೂನೆ ಇದ್ದಾರೆ. ನಿಮಗೆ ಒಂದೇ ನಮೂನೆ ಅಲ್ಲ, ಇನ್ನೊಂದು ರೀತಿ ಒಳಗೆ ನಾ ತೋರಿಸ್ಬೋದು. ಈಗ ನಿಮಗೆ ಸ್ವಲ್ಪ ಸ್ಯಾಂಪಲ್ ಆಗಿ ನೋಡಿ. 80 ಗುಂಡ್ಲೆ 25 ಹೌದಾ? ತಳಗೆ ಎಷ್ಟದ? 100 ಅದ. ಆಮೇಲೆ ಪ್ಲಸ್ ಅದ 20 ಗುಂಡ್ಲೆ 25 ಅದ. ತಳಗೆ ಎಷ್ಟದ? 100 ಅದ. ನೋಡ್ರಿ, ಇದೊಂದು 0 ತೆಗೀರಿ, ಇದೊಂದು 0. 25 ಎಂಟೆ ಎಷ್ಟಾಯ್ತು? 200 ಆಯ್ತು. ತಳಗೆ 10 ಇಡ್ರಿ, ಪ್ಲಸ್ ಮಾಡ್ರಿ. ಈ 0 ತೆಗೀರಿ, ಈ 0 ತೆಗಿ. 25 ಎಳೆ ಎಷ್ಟಾಯ್ತು? 50 ಆಯ್ತು. ತಳಗೆ 10 ಇಡ್ರಿ. 200ದಾಗ 50 ಕೂಡ್ಸರಿ, 250 ಆಯ್ತು. ತಳಗೆ ಒಂದು 10 ಇಡ್ರಿ. ನೋಡ್ರಿ ಎಷ್ಟು ಸರಳದ ನೋಡಿ. ಇದೊಂದು ರೀತಿ. ಎಷ್ಟು ನಮೂನಿ ಗಣಿತಗಳನ್ನು ನಾನು ತಿಳಿಸ್ತಿರ್ತಾನೆ ವಿಡಿಯೋದಾಗ ನೋಡ್ರಿ. ನಾವು ಭಾಳ ರೀತಿ ಗಣಿತಗಳು ತಿಳಿಸೀನಿ ನಾ. ಇರಲಿ, ಇದೊಂದು ರೀತಿ ನಿಮ್ಗೆ ಶಾರ್ಟ್ ಕಟ್ ಏಕದಮ್ ಸಣ್ಣ ಅಂಕೆ. 25ಕ್ಕೆ 80ಕ್ಕೆ ಭಾಳ ದೊಡ್ಡದಾಗ್ತದೆ. ಒಂದು 0 ತಕೊಂಡು ಬಿಡ್ರಿ. ನೋಡ್ರಿ ಹೆಸರು ಅದ ತಲೆ ಇದ್ರೆ ನೋಡಿ, ಒಂದು 0 ತೆಗೆದ್ಬಿಡ್ರಿ. 25 ಎಂಟ್ಲೆ 200, 10 ಇಡ್ರಿ, ಪ್ಲಸ್ ಒಂದು 0 ತೆಗೆದು 25 ಎಳ್ಳೆ 50. 200ದಾಗ 50 ಕೊಡ್ಸಿ 250. ಒಂದು 10 ಇಟ್ಬಿಡ್ರಿ. ಯಾಕಂದ್ರೆ ಛೇದಗಳು 0 ಇದ್ದಾಗ ಒಂದೇ ಇಡ್ಬೇಕಂತದ. ಈ 0 ತೆಗೆದ್ಬಿಡ್ರಿ, 25 ಬಂತು. ಶಾರ್ಟ್ಕಟ್ ಮೆಥಡ್ ಮಾಡ್ತದೆ. ಇದೆಲ್ಲ ಚೆನ್ನಾಗಿ ಬರ್ತಾರೆ ಫೇರ್ದಾಗ. ಇದು 1ನೇ ರೀತಿ, ಇದು 2ನೇ ರೀತಿ, ಇದು ಟ್ರಿಕ್ಸ್ದಾಗ ಬರ್ತಾವೆ. ಯಾಕಂದ್ರೆ ಬೇಗನೆ ಉತ್ತರ ತೆಗೆಯೋದಕ್ಕೆ ಟ್ರಿಕ್ಸ್ 3ನೇ ರೀತಿ. ಯಾವುದನ್ನು ನೀವು ನೆನ್ಪಿಟ್ಕೋತೀರಿ ಇಟ್ಕೋರಿ. ಇದೇ ರೀತಿ ಪ್ರಕಾರ ಎಲ್ಲ ದಶಮಾಂಶಗಳನ್ನು ಹಿಂಗೆ ಮಾಡಿ ಚೆನ್ನಾಗಿ ಫೇರ್ದಾಗ ಬರ್ಕೊಂಡು